ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ, ರೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ, ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಸತ್ತಿದೆ ಸತ್ಯ ಕದನವೇ ನಿತ್ಯ, ಸತ್ತಿದೆ ಸತ್ಯ ಕದನವೇ ನಿತ್ಯ. ನಮಸ್ಕಾರ ವೀಕ್ಷಕರೇ, ಧಾರವಾಡ KIDB ಸುಧಾರಿಸೋದು ಯಾವಾಗ? SLO ಕವಿತಾ ಮೇಡಮ್ನಿಂದ ಇದು ಸಾಧ್ಯವೇ? ವೀಕ್ಷಕರೇ, ಇಲ್ಲಿ ಬಿಂದಾಸ್ ಅವ್ಯವಹಾರ ಅಕ್ರಮ ನಡೀತಾನೆ ಇತ್ತು. ಜೊತೆಗೆ ಈಗ ಮುಂಚೆ SLOಗಳು ಹಾಗೆ ಚೇಂಜ್ ಆಗ್ತಾನೆ ಬಂದರು. ಕಾರಣ ಇಲ್ಲಿ ಮುಂಚೆ ಬಂದರು ನವೀನ್ ಹುಲ್ಲೂರ್ ಅಂತ ಹೇಳಿ, ಆಮೇಲೆ ಬ್ಯಾಕ್ವರ್ಡ್ ಅವ್ರು ಬಂದರು, ನಜ್ಮಾ ಅವ್ರು ಬಂದರು, ಈಗ ಕವಿತಾ ಅವರು. ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಸಜ್ಜನ್ ನಂತರ ಅಂದ್ರೆ ಕಾರಣ ನೀವೇ ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಗರುಡ ಕಂಟಿನ್ಯೂಸ್ ಆಗಿ ಬೆನ್ ಹತ್ತಿದಾಗ ಅವಾಗ SLO ಮಮತಾ ಹೊಸಗೌಡ್ರು ಅಂತಿದ್ರು. 19 ಗಿರೀಶ್ ಅವ್ರನ್ನ ಭೇಟಿಯಾಗಿ ಈ ರೀತಿ ಆಗಿದೆ ಅಂತ ಹೇಳಿದ್ದು ನೀವು ನೋಡ್ಬೋದು. ಗರುಡ ಖುದ್ ಗಿರೀಶ್ ಅವ್ರನ್ನ ಭೇಟಿಯಾಗಿತ್ತು. ಹಾಗೆ ದಯಾನಂದ್ ಭಂಡಾರಿ ಅವ್ರನ್ನೂ ಭೇಟಿಯಾಗಿತ್ತು. ಈಗ ಮಹೇಶ್ ಅವ್ರನ್ನೂ ಭೇಟಿಯಾಗಿತ್ತು. ಜೊತೆಗೆ ಒಂದಿಷ್ಟು ಸಲಹೆಗಳನ್ನು ನೀಡಿತ್ತು. ಅಂದ್ರೆ ಆಡಿಟ್ ಮಾಡುವಾಗ ಏನಾದ್ರೂ ಹಗರಣ ಇದ್ರೆ ಆಡಿಟ್ ನಲ್ಲಿ ಕಾಣಬೇಕು, ಇಲ್ಲಾಂದ್ರೆ ಆಡಿಟ್ ಸರಿಯಾಗಿಲ್ಲ ಅನ್ನೋ ರೀತಿನಲ್ಲಿ. ಇಲ್ಲಿ ಎಷ್ಟು ಜನ ಅಂತ ಹೇಳಿದ್ರಲ್ಲ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನಂಗೆಲ್ಲ ಈಗ ಕವಿತಾ ಮೇಡಮ್ ಅಂತ ಬಂದಿದ್ದಾರೆ, ಅದ್ಭುತವಾದ ವ್ಯಕ್ತಿ ಅಂತ ಹೇಳಿ. ಜೊತೆಗೆ ಅವರನ್ನ ಕಾಲೆಳೆಯಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಅವರ ಸ್ಟಾಫ್ಗಳು ನಿಂತ್ಕೊಂಡಿದ್ದಾರೆ. ಜೊತೆಗೆ ಅದು ಏನಾಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೇವೆ. ಇಲ್ಲಿ 19 ಕೋಟಿ ಹಗರಣ ಅಂತ ಹೇಳಿ ಗರುಡ ಅನಾವರಣ ಮಾಡಿದಾಗ ಅಲ್ಲಿ ಒಂದು FIR ಆಗಿತ್ತು ವಿದ್ಯಾಗಿರಿ ಸ್ಟೇಷನ್ ನಲ್ಲಿ. ಆಗ ಸಜ್ಜನ್ ಪೀರಿಯಡ್ ಕಣ್ರಿ, ಅಲ್ಲಿ ಏನು ಐಭೋಗ ಅಂತಂದ್ರೆ ಏಜೆಂಟ್ರದ್ದು ಅಲ್ಲಿ ಸಂತೆಯೋ ಸಂತೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಅಲ್ಲಿ ಫೈಲ್ಗಳು ಅಲ್ಲೇ ಕುತ್ಕೊಂಡು ಮಾತಾಡಿಸ್ತಾರೆ. ಯಾಕಂದ್ರೆ ಅಲ್ಲಿ ಶಂಕರ್ ತಳವಾರ್ ಅಂತಿದ್ರು, ಕೂತ್ಕೊಂಡು ಹೆಚ್ಚು ಕಮ್ಮಿ ಅಲ್ಲಿ ಏಜೆಂಟ್ರೇ ವ್ಯವಹಾರ ಮಾಡ್ತಾ ಇದ್ರು. ತಮ್ಮ ಫೈಲ್ ಸೈನ್ ಮಾಡಿಸ್ಕೊಳ್ತಾ ಇದ್ರು. ಹಾಳಾಗೋಗ್ಲಿ ಸೈನ್ ಮಾಡಿಸ್ಕೊಂಡು ಏನಾದ್ರೂ ಕಮಿಷನ್ ತಗೊಂಡ್ರು ಅಂದ್ರೆ ಪರವಾಗಿಲ್ಲ. ಡಬಲ್ ಪೇಮೆಂಟ್ಗಳು, ಸತ್ತವರನ್ನ ಬದುಕಿಸಿ ಅಲ್ಲಿ IDBI ಬ್ಯಾಂಕ್ ಅಧಿಕಾರಿಗಳು ಕೂಡ ಮಿಲಾಪಿಯಾಗಿದ್ರು. ಅದನ್ನ ಸಜ್ಜನ್ ಅವರು ಅದಕ್ಕೆ ಒಂದು ಮಣೆ ಹಾಕಿದ್ರು ಅಂತ ಹೇಳ್ಬೋದು. ಇಲ್ಲಿ ದಯಾನಂದ್ ಭಂಡಾರಿ ಅವ್ರಿಗೆ 2 ಸತಿ ನಾವು ಭೇಟಿಯಾಗಿದ್ವಿ, ಹೇಳಿದ್ವಿ. ನೀವು ನೋಡ್ಬೋದು ಫೋಟೋದಲ್ಲಿ. ಈಗ ಹೇಳ್ತಾರಲ್ಲ, ಕುರಿ ಕಾಯ್ಲಿಕ್ಕೆ ತೋಳ ಬಿಟ್ಟಂಗೆ 29ನೇ ಆರೋಪಿ ಅವರು ED ಕೇಸ್ನಲ್ಲಿ ಅಂತಂದ್ರೆ ದುರಂತ. ಹೇಳ್ತಾರಲ್ಲ, ಒಂದು ಕಾರ್ ಕೊಟ್ರಂತೆ, ಒಂದಿಷ್ಟು ರೊಕ್ಕ ಕೊಟ್ರಂತೆ, ಕಡೆಗೆ ಅವ್ರು ಹೇಳ್ತಾರೆ ಇಲ್ಲ ಬೇರೆಯವ್ರ ಹೆಸರಲ್ಲಿತ್ತು ಅಂತ ಹೇಳಿ ನಡೀತಾ ಇದೆ ಈಗ ಆರೋಪಿದ್ರು. ಹಾಗೆ ಕಂಟ್ರೋಲ್ ಆಫ್ ಫೈನಾನ್ಸ್ ವಾಣಿ ಅವ್ರಿಗೆ ಕೂಡ ಹೇಳಿದ್ವಿ, ಮರುದಿವಸ ರೇಡ್ ಆಯ್ತು 1.5 ಕೋಟಿ. ನಂತರ ಅದು ಅವರು BBMP ಅಮೌಂಟ್ ಎಲ್ಲಿದಾದ್ರೂ ಸರ್ಕಾರದ ಅಮೌಂಟ್ ಅಂತ ಹೇಳಿ ಅದನ್ನ ಸೀಸ್ ಮಾಡ್ಕೊಂಡಿದ್ದಾರೆ. 1.5 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ತು ವೀಕ್ಷಕರೇ. ನಿಮ್ಗೆ ಗರುಡ ಆ ಪರಿ ಬನ್ನಿ ಹತ್ತಿತ್ತು ಅಂತಂದ್ರೆ ಕಡೆಗೆ ಅವರು ಹೋಗಿ ಅದನ್ನ ಈಗ ಕೊಟ್ಟಿದ್ದಾರೆ. ಅಮೌಂಟ್ ಅಲ್ಲೇ ಇದೆ, ED ಸೀಸ್ ಮಾಡಿದೆ. ಈಗೂ ಬಿಂದಾಸ್ ಆಗಿದ್ದಾರೆ ಅವರು. ಜೊತೆಗೆ MB ಪಾಟೀಲ್ರು ಅವ್ರ ಜೊತೆಗೆ ಓಡಾಡ್ಕೊಂಡು ಅಕ್ಕಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡೇ ಇದ್ದಾರೆ. ಏನು ಬದಲಾವಣೆ ಅಲ್ಲಿ ಆಗಿಲ್ಲ, ಆಗೋ ಲಕ್ಷಣನೂ ಇಲ್ಲ. ಯಾಕಂದ್ರೆ MB ಪಾಟೀಲ್ರಿಗೆ ಇದು 80 ಕೋಟಿ ಪ್ಲಸ್ ಹಗರಣ ಅಂತ ಹೇಳಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಈಗ ಬೇರೆ ಬೇರೆ ಆಯಾಮದಲ್ಲಿ ಅವರು ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ. ಅವರು ಕೂಡ ಇವೆಲ್ಲ ಗೊತ್ತಿಲ್ಲ ಅನ್ಕೋತೀನಿ. ಯಾಕಂದ್ರೆ ಗೊತ್ತಿದ್ರೆ ಅವ್ರು ಸುಮ್ಮನೆ ಕೂಡೋರಲ್ಲ. ಈಗ ಸಮುದ್ರ ಮಂಥನ 41 ಎಪಿಸೋಡ್ ಆಗಿ ಈಗ 42ನೇ ಎಪಿಸೋಡಿಗೆ ಬಂದಾಗ ಇದನ್ನ ಅನಾವರಣ ಮಾಡ್ತಾ ಇದ್ದೀವಿ. 19 ಕೋಟಿ ಹಗರಣ ಹೋಗಿ 80 ಕೋಟಿ ಆಗಿದೆ. ED ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ, ನೀವು ನೋಡ್ಬೋದು ವೀಕ್ಷಕರೇ. ಅದು ಸಜ್ಜನರ ಅವಧಿ ಅಂದ್ರೆ 9/7/2021ರಿಂದ 30/4/2022 9 ತಿಂಗಳಲ್ಲಿ 506 ಕಡತಕ್ಕೆ ಭೂ ಪರಿಹಾರ ಅವರು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅಂದ್ರೆ 138 ಕೋಟಿ ರೂಪಾಯಿ RTGS ಮಾಡಿದ್ದಾರೆ. 138 ಕೋಟಿ. ಇದೇ ಮಹಾತ್ಮ ಈಗ ಧಾರವಾಡ ಸಬ್ ಜೈಲಿನಲ್ಲೇ ಇದ್ದಾರೆ. ಇಲ್ಲಿ ಅಗ್ನಿ ಅವ್ರಿಗೆ ಇದು ಜುಮಾದಿಯರಿ ಏನಂದ್ರೆ 19 ಕೋಟಿ ಬಹುಕೋಟಿ ಹಗರಣ ಆಗಿರೋದ್ರಿಂದ ವಿದ್ಯಾಗಿರಿ ಸ್ಟೇಷನ್ ಇಂದ CID ಅಗ್ನಿ ಅವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅಗ್ನಿ ಅವರು ಅದ್ಭುತವಾಗಿ ಮಾಡಿದ್ರು. 19 ಕೋಟಿ ಹಗರಣಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ 80 ಕೋಟಿ ಅವರಿಗೆ ಬರಲಿಲ್ಲ CIDಗೆ. ಹೀಗಾಗಿ ಅದು ಬೇರೆ ರೀತಿಯಿಂದ ED ಅವ್ರ ಚಾರ್ಜ್ ಶೀಟ್ FIR ಮಾಡಿಕೊಂಡು ಅಲ್ಲಿ ನಂತರ ಅದನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ರವಿ ಕುರ್ಬೆಟ್ಟ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ, ಅವರು ಈ ಕೂಡ ಜೈಲಿನಲ್ಲೇ ಇದ್ದಾರೆ. ಈ ತನಕ 506 ಕಡತಕ್ಕೆ
ಅಂದ್ರೆ 506 ಕಡತಗಳ ಪೈಕಿ, ಈಗ ಸಜ್ಜನ್ ಪೀರಿಯಡ್ ಹೇಳ್ತಿದ್ದೀನಿ, 170 ಫೈಲ್ ಮಾತ್ರ ತನಿಖೆಗೆ ನೀಡಿದ್ದಾರೆ. ಲೆಕ್ಕ ಹಾಕ್ರಿ, 506 ಫೈಲು ಕಡತಗಳು ಅಂದ್ರೆ ಎಲ್ಲ ಆಗ್ಬೇಕು ತಾನೆ. ತನಿಖೆಗೆ ನೀಡಿದ್ದು 170. ಒಂದಿಷ್ಟು ಫೈಲ್ಗಳು ಹೋಗ್ಬಿಟ್ಟಿದ್ದಾವೆ, ಗಾಯಬ್. ಅವರು ಕೇಳಿ ಸಾಕಾಯ್ತು. ಕಡೆಗೆ ಈಗ KIDB ಹೆಡ್ ಆಫೀಸಿನ ಮಹೇಶ್ ಸರ್ಗೆ, ಹಾಗೆ ಈಗ ಹೊಸದಾಗಿ ಬಂದಿದ್ದಾರೆ ಸ್ಪೆಷಲ್ DC ರಘುನಂದನ್ ಸರ್ ಕೇಳೋದು, ಸರ್ 506 ಕಡತಗಳ ತನಿಖೆ ಎಂದು. ಯಾಕಂದ್ರೆ ಇಲ್ಲಿ ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನ ಇಲ್ಲಿ ಆದೇಶಿಸಬೇಕು. ಯಾಕಂದ್ರೆ ಇಲ್ಲಿ ಒಂದಿಷ್ಟು ಜನ ಮಿಲಾಪಿ ಆಗಿದ್ದಾರೆ. ಈಗ ಮಹೇಶ್ ಸರ್ ಅದ್ಭುತವಾಗಿದ್ದಾರೆ, ರಘುನಂದನ್ ಸರ್ ಅದ್ಭುತವಾಗಿದ್ದಾರೆ. ಜೊತೆಗೆ SLO ಅಂತ ಏನ್ ಕವಿತಾ ಮೇಡಮ್ ಅವ್ರು ಬಂದಿಯಾರಲ್ಲ, ಕವಿತಾ ಯೋಗಪ್ಪನವ್ರು ಅಂತ ಹೇಳಿ, ಅವರು ಎಕ್ಸ್ಟ್ರಾ ಮುತುವರ್ಜಿ ತಗೋಬೇಕು. ಅಂದ್ರೆ ಅವರು ಈಗ ಬಡಬಡಿ ಯಾವುದೋ ಒಂದು ಫೈಲ್ ಮಾಡೋದಾದ್ರೆ ಆ ಪೀರಿಯಡಿನ ಸಜ್ಜನ್ ಹಾಗೆ SLOಗಳು ಇಲ್ಲಿ ಏನು ಉಪಯೋಗ ಆಗುದಿಲ್ಲ. ಯಾಕಂದ್ರೆ ನೀವು ಬಂದ್ಮೇಲೆ ಒಂದು ಏನಾದ್ರೂ ಆಶಾ ಕಿರಣ ಇರ್ಲಿ ಅನ್ನೋದು ನಮ್ಮ ಭಾವನೆ. ಇಲ್ಲಿ ಎಲ್ಲರನ್ನು ಭೇಟಿ ಆದಾಗ ಕಡೆಗೆ ಈ ಚಾರ್ಜ್ ಶೀಟ್ ನಲ್ಲಿ ಈ ವಾಣಿಯವರು ಕೂಡ ಇಲ್ಲಿ 29-30ನೇ ಆರೋಪಿ ಅಂತ ಹೇಳ್ಬೋದು. 29ನೇದವರು ಭಂಡಾರಿ ಅವರು, 28ನೇ ಆರೋಪಿ ಕಂಟ್ರೋಲರ್ ಆಫ್ ಫೈನಾನ್ಸ್ ವಾಣಿ ಅವರು. ಇಲ್ಲಿ 1.5 ಕೋಟಿ ರೂಪಾಯಿ ನಗದು ಅವ್ರ ಮನೆಯಲ್ಲಿ ಸಿಕ್ಕಿದಾಗ ಕೊಟ್ಟವ್ರು ಯಾರು, ತಂದವ್ರು ಯಾರು, ಹಾಗೆ ಎಲ್ಲಿಂದ ಧಾರವಾಡದಿಂದ ಹೆಂಗೆ ಬಂತು, ವೆಹಿಕಲ್ಗಳು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ತೋರಿಸಿದ್ವಿ ನಾವು. ತೋರಿಸಿದಾಗ ಆ ಗಾಡಿ ನಂಬರ್ ಕೂಡ, ಆ ಗಾಡಿ ಕೊಟ್ಟವ್ರು ಯಾರು, ಇನ್ನೋವಾ ಕೃಷ್ಣ ಕೊಟ್ಟವ್ರು ಯಾರು. ಈಗ ಬಿಂದಾಸ್ ಅವರು ಇದಾರೆ, ದಯಾನಂದ್ ಭಂಡಿಯವರು ಇಲ್ಲಿ. ಯಾಕಂದ್ರೆ ಈಗ ಸದ್ಯಕ್ಕೆ ಆರೋಪಿತರವರು, ಮುಂದೆ ಏನಾಗುತ್ತೆ ನೋಡೋಣ. ಇಲ್ಲಿ VD ಸಜ್ಜನ್ ಅಂತ ಹೇಳಿ ಈ ಪುಣ್ಯಾತ್ಮನಿದಾರಲ್ಲ, ಈಗ ಧಾರವಾಡ ಜೈಲಲ್ಲೇ ಇದ್ದಾರೆ. ಅವರ ಪೀರಿಯಡ್ ನಲ್ಲಿ ರಿಟೈರ್ಮೆಂಟ್ ದಿನಾನೇ ಅಂದ್ರೆ ಒಂದೇ ದಿವಸದಲ್ಲಿ 34,73,74,068 ರೂಪಾಯಿ ಈ ಕೆಲಿಗೇರಿ, ಕೋಟೂರು, ಬೇಲೂರು, ಉಣಕಲ್, ಗೋಕುಲ್, ಮುಳವಾಡ ಗ್ರಾಮದ ಜಮೀನಿಗೆ ಸೈನ್ ಮಾಡ್ತಾರೆ. ಹೆಂಗೋ ಹೊಂಟಿವಿ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಮುಂದೆ ಎಲ್ಲ ತಿಂದ್ಬಿಡೋಣ. ಪಾಪ ಇಲ್ಲಿ ತಿಂದವ್ರು ಒಂದಿಷ್ಟು ಮಂದಿ ತಿಂದಾರೆ, ಒಂದಿಷ್ಟು ಮಂದಿ ಅವ್ರ ಕಡೆಯಿಂದ ಕಸ್ಕೊಂಡಿದ್ದಾರೆ. ಆದ್ರೆ ಸುಖ ಸುಮ್ಮನೆ ಅನುಭವಿಸಿದವರು ಇದ್ದಾರೆ. ಇಲ್ಲಿ 8-10 ವರ್ಷದ ಹಿಂದೆ ಪರಿಹಾರ ಅಂದ್ರೆ 2021-22ರಲ್ಲಿ ಮತ್ತೆ ರೈತರ ಹೆಸರಲ್ಲಿ ಕೊಟ್ಟಿ ದಾಖಲೆ ಅಂದ್ರೆ IDBI ಬ್ಯಾಂಕ್ ಅಧಿಕಾರಿಗಳ ಮಿಲಾಪಿಯಿಂದ ಅವರು ಒಡನಾಡಿಟ್ಕೊಂಡು ಇಲ್ಲಿ ಮತ್ತೆ ಇನ್ನೊಂದು ಡಬಲ್ ಪೇಮೆಂಟ್ 2021-22ರಲ್ಲಿ ತಗೊಂಡಿದ್ದಾರೆ. ಅಂದ್ರೆ 10 ವರ್ಷ ಮುಂಚೆನೆ ತಗೊಂಡಿದ್ದು, ಮತ್ತೆ ತಗೊಂಡಿದ್ದಾರೆ. ಇಲ್ಲಿ 14 ಕೋಟಿ ಬ್ಯಾಂಕ್ ಖಾತೆಯನ್ನ ಸೃಷ್ಟಿ ಮಾಡಿದ್ದು. ಜೊತೆಗೆ ಅದು ಅವುಗಳ ಮೂಲಕ RTGS ಅಂದ್ರೆ 28,70,63,453. ಒಂದು ಕ್ಷಣ ದಂಗ ಹಾಕ್ತೀರಿ, ಸ್ಕ್ರೀನ್ ನಲ್ಲಿ ನೋಡಿ. ನೋಡಿದ್ರಲ್ಲ, ಆ ಸ್ಟಿಲ್ ನಿಮ್ಮನ್ನ ಸ್ಟಿಲ್ ಮಾಡ್ಬಿಡುತ್ತೆ. ಈಗ ರೈತ ನಾಗಪ್ಪ ಯಲ್ಲಪ್ಪ ಬೇಲೇರಿ ಅಂತ ಹೇಳಿ, ಕೃಷ್ಣಪ್ಪ ಯಲ್ಲಪ್ಪ ಬೇಲೇರಿ ಅಂತ ಹೇಳಿ ಹುಬ್ಬಳ್ಳಿಯವರು, ಗೋಕುಲ್ ಗ್ರಾಮದವರು, 15/4/2010ಕ್ಕೆ ಮೊದಲ ಪರಿಹಾರ ನಾಗಪ್ಪ ಅವರು ಅಲ್ಲಿ ತಗೊಂಡಿದ್ರು. ಜೊತೆಗೆ 4/9/2019ರಲ್ಲಿ ನಾಗಪ್ಪ ತೀರ್ಕೊಳ್ತಾರೆ. ಹಾಗೆ 25/4/2022ರಲ್ಲಿ ಅವರ ಹೆಸರಲ್ಲಿ ಒಂದು ಅಂದ್ರೆ ಸತ್ ಮೇಲೆ ಕೂಡ ಎದ್ದು ಬರ್ತಾರೆ. ಅಂದ್ರೆ ಬ್ರಹ್ಮಂದ್ರಿ ಇವರು ಅಂತ ಹೇಳ್ಬೋದು. ಹ್ಯಾಟ್ಸ್ ಆಫ್ ಟು ಧಾರವಾಡ KIDB. 25/4/2022ರಲ್ಲಿ ಕೊಟ್ಟಿ ದಾಖಲೆ ನೀಡಿ ಸೃಷ್ಟಿ ಮಾಡಿ ಇಬ್ಬರು ರೈತರು ಸೋದರ ಅಂದ್ರೆ 2ನೇ ಬಾರಿ ಪರಿಹಾರಕ್ಕೆ ತಗೋತಾರೆ. ಹೇಳ್ತಾರಲ್ಲ ಈಗ ಈ ಬೇಲೇರಿ ಪ್ರಕರಣ ಅಂತ ಹೇಳ್ತಾರಲ್ಲ, ಆ ಬೇಲೇರಿ ಬೇರೆ. ಇಲ್ಲಿ ರೈತ ನಾಗಪ್ಪ ಅವ್ರು ಇಲ್ಲ, ಆದ್ರೂ ಕೂಡ 10 ವರ್ಷದ ನಂತರ ಪರಿಹಾರ ತಗೋತಾರೆ. ಹೆಂಗೆ ಅದನ್ನ ಹೆಡ್ ಆಫೀಸ್ನವ್ರು ಯೋಚನೆ ಮಾಡಬೇಕು. ಇದನ್ನ ಆಂತರಿಕ ತನಿಖೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಸಾಮಾಜಿಕ ಹೋರಾಟಗಾರರು ಹೋದಾಗ, ನಾವು ಹೋದಾಗ ಹೇಳಿ ಮತ್ತೆ ಮೌನಿ ಬಾಬಾಗಳಾಗಿದ್ದೇ ವಿಚಿತ್ರವಾದ ಒಂದು ವರ್ತನೆ ಅಂತ ಹೇಳ್ಬೋದು. ವಿರೋಧ ಪಕ್ಷದವರು ಒಂದಿಷ್ಟು ಈ ಎಪಿಸೋಡ್ ಅನ್ನ ಮನಸ್ಸಿಗೆ ತಗೊಂಡು ಏನಾದ್ರೂ ನೀವು ಅಲ್ಲಿ ಇಲ್ಲಿ ಹೇಳ್ತೀರಾ. ಯಾಕಂದ್ರೆ MB ಪಾಟೀಲ್ ತಲೆಯಲ್ಲಿ ಬರೀ 19 ಕೋಟಿ ಅಂತ ಅಷ್ಟೇ ಇದೆ. ಇವೆಲ್ಲ ದಾಖಲೆ ಕೊಟ್ಟಿದ್ದೀವಿ, ಹೋಗಿ ನೋಡಿ ಕೇಳಿ. ಇಲ್ಲಿ ಬರೀ ಯಾವುದೋ ಒಂದು ಪ್ರಕರಣದಲ್ಲಿ ನೀವು ವಿರೋಧ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಕೋಟಿ ಬ್ಯಾಚ್ ಇದ್ದಾರೆ, ಎಲ್ಲವನ್ನ ಹೊರಗೆ ತನ್ನಿ ವಿರೋಧ ಪಕ್ಷದ ನಾಯಕರೇ. ಇಲ್ಲಿ 34/2022ರಂದೇ ಒಂದೇ ದಿನ ಸುಮಾರು 11 ಕೋಟಿ ಅವ್ಯವಹಾರ ಆಗಿದೆ.
ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು, ಹಾಗೆ ಮುಳವಾಡ ಮಹಾಲಕ್ಷ್ಮಿ ಬ್ಯಾಂಕ್ ಅಂತ ಹೇಳಿ ಒಂದು ಪ್ರೈವೇಟ್ ಖಾತೆ. ಈಗ ಕವಿತಾ ಯೋಗಪ್ಪನವರು ಬಂದಿದ್ದಾರೆ, ಒಂದಿಷ್ಟು ಸ್ಟ್ರಿಕ್ಟ್ ಇದ್ದಾರೆ, ಅವರು ಮುಲಾಜಿ ಇಲ್ದಾಗೆ ಕೆಲಸ ಮಾಡ್ತಾರಂತೆ. ಹಾಗೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಒಂದಿಷ್ಟು ದಿನ ಒಂದು ದೀಡ್ ತಿಂಗಳ ಅಲ್ಲಿ ಈ ಲೀಗಲ್ ಅಡ್ವೈಸರ್ಸ್ ಅಂತಾನೆ ಇದ್ದಿದ್ದಿಲ್ಲ. ಲೀಗಲ್ ಒಪಿನಿಯನ್ ಅಂತೇಳಿ ಪ್ರತಿ ಫೈಲ್ಗಳು ಹೋಗ್ತವೆ, ಯಾಕಂದ್ರೆ ಕೆಲವೊಂದು ಕೋರ್ಟ್ ನಲ್ಲಿ ಮ್ಯಾಟರ್ ಇರ್ತವೆ. ಔಟ್ಸೋರ್ಸ್ ಎಂಪ್ಲಾಯಿ ಒಬ್ರು ಲೀಗಲ್ ಒಪಿನಿಯನ್ ನೀಡ್ತಾ ಇದ್ದಾರೆ ಅಂತಂದ್ರೆ ಅಬ್ಬಬ್ಬ ದುರಂತ ಅಂತ ಹೇಳ್ಬೋದು. ಅಲ್ಲಿ ಯಾರೋ ಗುಡಿಸಾಗರ್ ಅಂತ ಹೇಳಿ ನೀಡ್ತಾರಂತೆ. ವಿಶೇಷ ಏನಂತಂದ್ರೆ ಇಡಿನಲ್ಲಿ ಕೂಡ ಅವರನ್ನ ಆರೋಪಿ ಮಾಡಿದರೆ ಅವರ ತಪ್ಪು ಏನಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ, ಗೊತ್ತಿಲ್ಲ. ಇಲ್ಲಿ ಔಟ್ಸೋರ್ಸ್ ಎಂಪ್ಲಾಯಿ ಲೀಗಲ್ ಒಪಿನಿಯನ್ ಕೊಡ್ತಾರೆ, ಅಕೌಂಟ್ಸ್ ನೋಡ್ಕೋತಾರೆ, ಎಲ್ಲ ನೋಡ್ಕೊಂತಾರೆ. ನಂತರ ಒಂದು ಕಾಲ್ ಹೊರಗೆ ಒಂದು ಕಾಲ್ ಒಳಗೆ ಇಟ್ಟಾಗ ಸಮಸ್ಯೆ ಬಂದಾಗ ಸಮಸ್ಯೆ ಪರಿಹಾರ ಮಾಡೋದು ಯಾರು? ಇಲ್ಲಿ ಒಳ್ಳೆ ಸ್ಟಾಫ್ಗಳು ಬೇಕಾಗಿದೆ ಧಾರವಾಡ KIDBನಲ್ಲಿ. ಯಾಕಂದ್ರೆ ಇಲ್ಲಿ ಈಗಂತೂ ಏನೋ ಹೊಸ ಬಂದಿದಾರಂತೆ ಲೀಗಲ್, ಇದಕ್ಕೆ ಗೊತ್ತಿಲ್ಲ. ಹಾಗೆ ಅಮಿತ್ ಅಂತ ಹೇಳಿ ಬಹಳ ಅದ್ಭುತ ಕೆಲಸ ಮಾಡೋರು. ಈಗ ಪ್ರತಿಯೊಬ್ಬರನ್ನ ನೀವು ರಿಲೀವ್ ಯಾಕೆ ಮಾಡ್ತಾ ಕೂತ್ಕೊಂಡಿದ್ರೆ ಗೊತ್ತಿಲ್ಲ. ಒಂದಿಷ್ಟು ಅವರೇ ಹೇಳೋ ಪ್ರಕಾರ ಇಲ್ಲಿ ಒಣ ರಾಜಕೀಯ ಒಳಗಡೆ ಬಂದಿದೆ. ಇಲ್ಲಿ ಸ್ಟಾಫ್ಗೆ ಒಂದಿಷ್ಟು ಕಾಲಿಳೆಯೋ ಬುದ್ಧಿ ಅಂತ ಹೇಳ್ಬೋದು. ಹಂಗಾಗಿ ಮತ್ತೆ ಹಳೆಯ ವೈಭೋಗ ಬರ್ತಾ ಇದೆಯೋ ಹೇಗೆ? ಜೊತೆಗೆ ನಾವು ಮಾತಾಡಿದಾಗ ಒಂದಿಷ್ಟು ಮಾತುಗಳನ್ನ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ಅವರದೇ ಒಬ್ಬ ಮಹಾನುಭಾವ ಸ್ಟಾಫ್ ಹೇಳ್ತಾರೆ, ಯಾವ ಬೇಕೋ ಅಷ್ಟು ಫೈಲ್ ತಗೊಂಬರ್ರಿ ಅಂತಾರೆ, ಅದನ್ನ ಮಾಡಿಸ್ಕೊಂಡು ಹೋಗಿ ಅಂತಾರೆ. ನೀವು ಅವರ ಹೇಳೋದನ್ನ ಯಥಾವತ್ತಾಗಿ ಕೇಳಿ. ಈಗ ಅವ್ರು ಹೊಸವಾಳದ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾರ, ಅವ್ರು ಫೈಲ್ ಇದು ಮಾಡವಲ್ರಿ ಅಂತ ಹೇಳಿ. ಹೊಸವಾಳದ್ ನಿಮಗ್ ಬರ್ತಾನೆ ಅಲ್ಲ? ಅದಕ್ಕಂದೆ ನಾನು ಆಗಿದ್ ಫೈಲ್ ಸೈನ್ ಆಗ್ಲಾರ್ದು ಅದೇನಂತಾರಲ್ಲ, ಇರೋ ಹಕ್ಕಿ ಬಿಟ್ಟು ಗಿಡದಾಗಿನ ಎರಡು ಹಿಡ್ಕೊಳಕ್ ಕೊಂಟ್ರಲ್ರಿ ಮೇಡಮ್ ಅಂತ ಕೇಳಿ ನಾನು. ಹೊಸವಾಳದ್ ಏನೈತಿ? ಹೊಸವಾಳದ್ ಇದ್ದು ಫೈಲ್ ರೆಡಿ ಅದಾವ, ಪೇಮೆಂಟ್ ಆಗ್ಯದಾವ, ಮತ್ತೆ ಅಡಿಷನಲ್ ಫೈಲ್ ಇಲ್ಲ ನಮ್ಮ ಕಡೆ ಹೊಸವಾಳದ್ದು. ಅದ ಆಮೇಲೆ ನಿಮ್ದು ನೀವು ರೈತರನ್ನ ನಾನು ಅದನ್ನ ಕ್ಲಿಯರ್ ಮಾಡಿದೆ. ರೈತರನ್ನ ಅವ್ರು ಚೂ ಬಿಡ್ತಾರ ಅನ್ನಕ ಅವ್ರಿಗೇನ್ ಬರತ್ರಿ? ರೈತರನ್ನ ಸಂಭಾಳಿಸೋದವ್ರು ಇರೋದ್ 3 ಮಂದಿ ಇದ್ದಾರ. ಆಮೇಲೆ ಅವ್ರ ಹೊರಗಿನ ಅಲಿಗೇಷನ್ ಬೇರೆ ಇರ್ತಾವ ಅವ್ರ ಮೇಲೆ. ಯಾರೋ ಬಂದು ರೈತರು ಕುಂತರ ಅವ್ರ ಜೊತೆ ಮಿಲಾಪಿ ಆಗ್ಯಾರ ಅಂತ ಹೇಳಿ ಇನ್ನು ನೀವ ಪರ್ಸೆಂಟೇಜ್ ಹೊಡೆಯಕತ್ತೀರಂತಲ್ಲ, ಡೈರೆಕ್ಟ್ ಫೈಲ್ ನಿಮ್ಗೆ ಅಪ್ರೋಚ್ ಮಾಡ್ಬೇಕಂತ ಅನ್ನಕತ್ತಾರ. ಏನಂತ ಕೇಳಿ ನಾನು ಓಪನ್ ಇದಕ್ಕಿಂತ ಯಾರು ಕೇಳ್ತಾರೆ? ಇನ್ನ ಈಗ ಪರ್ಸೆಂಟೇಜ್ ನಿಮ್ಗೆ ಐತಿ, ಅದಕ್ಕೆ ನೀವು ಫೈಲ್ ಯಾವ್ಯಾವ ಕಮಿಟಿ ಆಗಿರ್ತೀರಿ ಅಂತ ಅದಕ್ಕೆ ಕಿರಿಕಿರಿ ಮಾಡಕತ್ತೀರಿ ಸ್ಟಾಫಿಗೆ ಅಂತ ಹೇಳಿದ್ ನಾನು. ಇಲ್ಲ, ಸ್ಟಾಫ್ದ ಕೋಆಪರೇಷನ್ ಇಲ್ಲ, ನಾನ್ ಕೋಆಪರೇಷನ್ ಐತಿ, ಅದನ್ನ ನಾ ಬೆಂಗಳೂರಿಗೆ ಹೇಳ್ಬೇಕಂತಾರ ಅವ್ರು. ಹೇಳಿ ಬಿಡ್ರಿ, ಅದನ್ನ ಹೇಳಿ ನಾವರ ಖಾಲಿ ಹಾಕಿವ, ಹೊರಗರ ಹೋಗ್ತೀವಿ, ಅದೊಂದು ಕಾರಣದಿಂದ ನಾವು ಫ್ರೀ ಹಾಕಿವ. ಹೌದು, ಅದ ಈಗ ನಾಂದ ಇಲ್ಲಿ. ಆಮೇಲೆ ಇನ್ನೊಂದು ನನಗೆ ದಾರಿ ಬೇಕಾಗೈತಿ. ಈಗ ನಾ ರಘುನಂದನು ಈಗ 12 ಗಂಟೆಗೆ ಕಾಲ್ ಮಾಡ್ತೀವಿ ಅಂದಾರ. ಈಗ ಇವ್ರು ಏನ್ ಹೇಳ್ತಾರ, ನಮ್ಗ ಬಾಳ ಜೀವ ತಿನ್ನಕತ್ತಾರ್ರಿ, ಡೈರೆಕ್ಟ್ ಭೇಟಿ ಆಗ್ರಿ, ಅವ್ರನ್ನ ಭೇಟಿ ಆಗ್ಬೇಡ್ರಿ ಅಂತಾರ ಅಂತ. ಹೌದಾ? ಅಲ್ಲ ಮತ್ತೆ ಹೆಂಗ್? ಮತ್ತೆ ನಿಮ್ಮ ಐಡೆಂಟಿಟಿ ಏನಂತ ಅಂದ್ರೆ ನಿಮ್ಮ ಇರುವಿಕೆ ಏನು? ಅವಶ್ಯಕತೆ ಇಲ್ಲ, ಫೈಲ್ ರೆಡಿ ಮಾಡಕಷ್ಟ. ನೀವು ಅಲ್ಲ ಮನಿ ಕಡೆ ಅಲ್ಲಿ ಇದು ಮಾಡ್ರಿ, ಅಲ್ಲಿ ಬರ್ರಿ, ನಮ್ಗೆ ಡೈರೆಕ್ಟ್ ಇದು ಮಾಡ್ಕ್ಯಾರಿ. ನಾವು ರೆಡಿ ಮಾಡೋರು, ಲಿಸ್ಟ್ ಕೊಡೋರು, ಅವ್ರನ್ನೆಲ್ಲ ಕರ್ಕೊಂಡು ಮಾತಾಡೋರು ಅಷ್ಟೇ. ನಮ್ಗೇನಾದ್ರು ಸಮಸ್ಯೆ ಇಲ್ಲ, ನಾವ್ ಮಾಡ್ಕೊಂಡು ಹೋಗ್ಲಿ. ನಮ್ದು ಏನೈತಿ ನಾವ್ ಮಾಡಿಕೊಟ್ಟಿವಿ, ಅವ್ರದ್ದು ಏನೈತಿ ಮಾಡ್ಕೊಂಡು ಹೋಗ್ಲಿ. ಅಲ್ಲಿ ಈಗ ನಿಮ್ಗ ಈಗ ಇವ್ರಿಗಿಂತ ಈಗ ಏನ್ ಶಂಕರ್ ತಳವಾರ್ ಅಂತವ್ರು ವಾಪಸ್ ಬರ್ತಾರ? ಏನು ಹಳೆ KIDB ಆಗ್ಲಿಲ್ರಿ ಇದು? ಸಜ್ಜನ್ ಪೀರಿಯಡ್ KIDB ಬೇಕನ್ ಇದು? ಓಹೋ, ಸರಿ ಹೋತ್ ನೋಡ್ರಿ. ಕೇಳಿದ್ರಲ್ಲ, ಇದು ಕವಿತಾ ಮೇಡಮ್ ಅವರ ಬೆನ್ನ ಹಿಂದಿನ ಮಾತುಗಳು. ಹಂಗೆ ಒಬ್ಬರ ಕಾಲನ್ನ ಒಬ್ಬರು ಎಳೆಯುತ್ತಾ KIDB ಹಾಳಾಗಿದೆ, ಸರಿಪಡಿಸಿ ಇಲ್ಲ ಅನುಭವಿಸಿ. ನಮಸ್ಕಾರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್,
ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.